ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ದೆಹಲಿ ಚುನಾವಣೆಯಲ್ಲಿ ಆಪ್ ವರ್ಸಸ್ ಬಿಜೆಪಿ ಮಧ್ಯೆ ಪತ್ರ ಸಮರ ಇದೆ. ಬಿಜೆಪಿ ಟಾರ್ಗೆಟ್ ಮಾಡಿ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಕೇಜ್ರಿವಾಲ್ ಪತ್ರ ಬರೆದಿದ್ದಾರೆ. ಮೋಹನ್ ಭಾಗವತರಿಗೆ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ. ಬಿಜೆಪಿ ಎಲ್ಲ ತಪ್ಪುಗಳಿಗೆ ನಿಮ್ಮ ಸಹಮತ ಇದೆಯಾ ಅಂತ ಬಿಜೆಪಿಗೆ ಆರ್ಎಸ್ಎಸ್ಗೆ ಕೇಜ್ರಿವಾಲ್ ಕೇಳ್ತಾ ಇದ್ದಾರೆ. ಬಿಜೆಪಿಯ ಈ ಹಿಂದಿನ ಎಲ್ಲ ತಪ್ಪುಗಳಿಗೆ ನಿಮ್ಮ ಬೆಂಬಲ ಇದೆಯಾ? ಬಿಜೆಪಿ ನಾಯಕರು ಬಹಿರಂಗವಾಗಿಯೇ ಹಣ ಹಂಚ್ತಾ ಇದ್ದಾರೆ. ಮತ ಕೊಂಡುಕೊಳ್ಳೋದಕ್ಕೆ ಆರ್ಎಸ್ಎಸ್ ಬೆಂಬಲ ನೀಡುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಈ ಪ್ರಶ್ನೆಗಳಿಗೆ ಬಿಜೆಪಿ ಕೂಡ ತಿರುಗೇಟು ಕೊಟ್ಟಿದ್ದು, ಹೊಸ ವರ್ಷಕ್ಕೆ 5 ನಿರ್ಣಯಗಳನ್ನು ನೀವು ಸ್ವೀಕರಿಸಿ ಅಂತ ಬಿಜೆಪಿ ಸವಾಲು ಹಾಕಿದೆ. ಮದ್ಯ ನೀತಿಗೆ ಹೆಚ್ಚು ಆದ್ಯತೆ ನೀಡಿದ್ದಕ್ಕೆ ದೆಹಲಿ ಜನರಲ್ಲಿ ಕ್ಷಮೆಯಾಚನೆ ಮಾಡಿ, ನಿಮ್ಮ ಮಕ್ಕಳ ಹೆಸರಲ್ಲಿ ಸುಳ್ಳು ಭರವಸೆ ನೀಡಲ್ಲ ಅಂತ ಶಪಥ ಮಾಡಿ, ದೇಶ ವಿರೋಧಿ ಶಕ್ತಿಗಳನ್ನ ಭೇಟಿ ಆಗಲ್ಲ ಅಂತ ಪ್ರತಿಜ್ಞೆ ಮಾಡಿ, ರಾಜಕೀಯಕ್ಕಾಗಿ ದೇಶ ವಿರೋಧಿ ಶಕ್ತಿಗಳಿಂದ ದೇಣಿಗೆ ಪಡೆಯಲ್ಲ ಅಂತ ಶಪಥ ಮಾಡಿ ಅಂತ ಬಿಜೆಪಿ ಹೇಳ್ತಾ ಇದೆ. ಅಂದ್ರೆ ಬಿಜೆಪಿ ಸವಾಲು ಹಾಕ್ತಾ ಇದೆ. ಕೇಜ್ರಿವಾಲ್ ಪತ್ರದಲ್ಲಿ ಏನೇನು ಪ್ರಶ್ನೆ ಇದೆ, ಹಾಗೆ ಬಿಜೆಪಿ ಏನೇನು ಸವಾಲುಗಳನ್ನು ಹಾಕಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇನ್ನೇನು ವಿಧಾನಸಭಾ ಎಲೆಕ್ಷನ್ನು, ಈ ನಡುವೆ ಎಲ್ಲ ಬೆಳವಣಿಗೆಗಳು ಪೊಲಿಟಿಕಲ್ ಒಂದು ಹೈ ಡ್ರಾಮಾನ ಡೆಫಿನೆಟ್ಲಿ ದೆಹಲಿಯಲ್ಲಿ ಕ್ರಿಯೇಟ್ ಮಾಡಿದೆ. ಪ್ರಶಾಂತ್, ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ದ ಗೇಮ್ ಚೇಂಜರ್ ವಾಸ್ RSS. ಯಾಕಂದರೆ RSSನ ಸ್ಮೃತಿ ಇರಾನಿ ಒಂದು ಟ್ವೀಟ್ ಮಾಡಿದ್ರು ಹರಿಯಾಣ ಚುನಾವಣೆನ. ಸೈಕಲ್ ಮೇಲೆ ಹೋಗ್ತಾ ಇರ್ತಕ್ಕಂಥ ಒಬ್ಬ RSSನ ಸ್ವಯಂ ಸೇವಕನ ಫೋಟೋ ಹಾಕಿ ಹೀ ಈಸ್ ದ ವಿನ್ನರ್ ಅಂತ ಒಂದು ಟ್ವೀಟ್ ಮಾಡಿದರು. ಅಂದರೆ ಅದರ ಕ್ರೆಡಿಟನ್ನು RSSಗೆ ಕೊಡ್ತಕ್ಕಂಥ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಚುನಾವಣೆಯ ನಂತರ ಬಹಿರಂಗವಾಗಿ ಹೇಳಿದರು, ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ವಾಸ್ RSS. ನನಗನ್ಸುತ್ತೆ ನೋಡಿ, ದಿಲ್ಲಿಯಲ್ಲೂ ಕೂಡ RSS ಅಷ್ಟೇ ಮಜಬೂತಾಗಿದೆ, ದಿಲ್ಲಿ ನಗರದಲ್ಲಿ, ಮಹಾನಗರದಲ್ಲಿ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ RSSನ ಸ್ವಯಂ ಸೇವಕರನ್ನು ಚುನಾವಣಾ ಕೆಲಸಕ್ಕೆ ಬರದಂತೆ ಡಿಸ್ಯೂಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಪತ್ರದ ಮೂಲಕ ಮಾಡ್ತಿದ್ದಾರೆ ಅಂತ. ಈಗ ಹಾಗೆ ನೋಡಿದರೆ ಚುನಾವಣೆಯಲ್ಲಿ ದುಡ್ಡು ಹಂಚದೆ ಗೆಲ್ಲುವ ಪಕ್ಷ ಯಾವುದು ಉಳ್ಕೊಂಡಿದೆ? ಇನ್ಕ್ಲೂಡಿಂಗ್ ದ ನ್ಯೂ ಎಂಟ್ರೆಂಟ್ ಲೈಕ್ ಆಮ್ ಆದ್ಮಿ ಪಾರ್ಟಿ. ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಏನು? ಮಧ್ಯದ ಲಾಬಿಯಿಂದ, ಸೌತ್ ಲಾಬಿಯಿಂದ 100 ಕೋಟಿ ರೂಪಾಯಿ ತೆಗೆದುಕೊಂಡು ಹೋಗಿ ಗೋವಾ ಚುನಾವಣೆ. ನೀವು 100 ಕೋಟಿ ರೂಪಾಯಿ ಗೋವಾ ಚುನಾವಣೆಗೆ ಯಾಕೆ ಬೇಕು? ಸಣ್ಣ ರಾಜ್ಯ. ನ್ಯಾಚುರಲಿ ನೀವು ಯಾವುದೇ ರಾಜಕೀಯ ಪಕ್ಷ, ಅಂದರೆ ಕೇಜ್ರಿವಾಲ್ ಕೇಳ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ, ಆದರೆ ಇದು ಬರೀ ಒಂದು ಪೊಲಿಟಿಕಲ್ ಪಾರ್ಟಿ ಕೇಳಬೇಕಾ ಅಥವಾ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂತ್ಕೊಂಡು ಯೋಚನೆ ಮಾಡಬೇಕಾ ಅನ್ನೋದು ಪ್ರಶ್ನೆ. ನನಗನ್ಸುತ್ತೆ ಕೇಜ್ರಿವಾಲ್ ನೋಡಿ, ಈಸ್ ಅನ್ಕನ್ವೆನ್ಷನಲ್ ಪೊಲಿಟಿಷಿಯನ್. ಈಗ ಕಾಂಗ್ರೆಸ್ ನಾಯಕರಾಗಿದ್ದರೆ ಹಿಂಗೆ ಪತ್ರ ಬರೀತಿಲ್ಲ, ಆದರೆ ಕೇಜ್ರಿವಾಲ್ ಈ ಪತ್ರವನ್ನು ಬರೆಯೋದರ ಮೂಲಕ ಸ್ಪಾಟ್ಲೈಟನ್ನು RSS ಮೇಲೆ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ BJP ಕೂಡ ಒಂದು 4-5 ಪ್ರಶ್ನೆಗಳನ್ನು ಕೇಳಿದೆ. ದಿಲ್ಲಿಯ ಫೈಟ್ ಈಸ್ ಪ್ರಿಡಾಮಿನೆಂಟ್ಲಿ ಬಿಟ್ವೀನ್ ಆಮ್ ಆದ್ಮಿ ಪಾರ್ಟಿ ಆ್ಯಂಡ್ BJP. BJPಗೂ ಕೂಡ 2028-29ರವರೆಗೆ ಕೇಜ್ರಿವಾಲ್ ಯಾವತ್ತಿಗೂ ಕೂಡ ರಾಷ್ಟ್ರೀಯ ರಾಜಕಾರಣದಲ್ಲಿ ಪೊಟೆನ್ಷಿಯಲ್ ಇರ್ತಕ್ಕಂಥ ವ್ಯಕ್ತಿ. ಯಾಕೆ ಪೊಟೆನ್ಷಿಯಲ್ ಅಂತಂದರೆ, ಅವರು ಒಂದು ರೀತಿ ಅನ್ಅಸ್ಯೂಮಿಂಗ್, ಅನ್ಕನ್ವೆನ್ಷನಲ್ ಪಾಲಿಟಿಕ್ಸ್ ಮಾಡೋದ್ರಿಂದ ಯಾವುದೇ ಕ್ಷಣದಲ್ಲೂ ಕೂಡ ಅವ್ರಿಗೆ ಬೇರೆ ರಾಜ್ಯಗಳಲ್ಲಿ ಒಂದು ಟ್ರ್ಯಾಕ್ಷನ್ ಸಿಗ್ಬೋದು. ಆ ಟ್ರ್ಯಾಕ್ಷನ್ ಸಿಕ್ಕರೆ ಅರವಿಂದ್ ಕೇಜ್ರಿವಾಲ್ ರಾಷ್ಟ್ರೀಯ ರಾಜಕಾರಣದಲ್ಲಿ 28-29ರಲ್ಲಿ ಪ್ರಸ್ತುತರಾಗ್ಬೋದು. ಯು ಕೆನಾಟ್ ಕೀಪ್ ಹಿಮ್ ಅವೇ. ಆ ಕಾರಣಕ್ಕೋಸ್ಕರ BJP ಕೂಡ ಪ್ರಯತ್ನ ಮಾಡ್ತಾ ಇದೆ, ಶತಾಯಗತಾಯ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನು ಸೋಲಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾದರೆ, ಅಥವಾ ಅಟ್ಲೀಸ್ಟ್ ಅವರ ಬಲದ ಮೇಲೆ ಅವರ ಅಧಿಕಾರವನ್ನು ರಚಿಸದೇ ಇರುವ ರೀತಿ ತಡೆದರೂ ಕೂಡ ನಮ್ಗೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಲಾಭ ಆಗುತ್ತೆ. ನೋಡಿ, ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಗುಜರಾತ್ನಲ್ಲಿ ಸೋಲಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಯಾಕೆ 2017ರಲ್ಲಿ ಮಾಡ್ತು? 2022ರಲ್ಲಿ ಬಿಡಿ, BJP ಒಂದು ಭರ್ಜರಿ ಯಾಕೆ 17ರಲ್ಲಿ ಮಾಡ್ತು? GST ಡಿಮಾನಿಟೈಸೇಷನ್ ನಂತರ. ಯಾಕಂದರೆ ಗುಜರಾತ್ನಲ್ಲೇ ಮೋದಿ ಮತ್ತು ಶಾ 17ರಲ್ಲಿ ಸೋತು ಬಿಟ್ಟಿದ್ರೆ, ಹೆಚ್ಚು ಕಡಿಮೆ 10 ಗಂಟೆ ಹೊತ್ತಿಗೆ ಒಂದ್ಸಲ ಹೋಗ್ಬಿಟ್ಟಿದ್ರು ಕೆಳಗಡೆ. ಸೋತ್ ಬಿಟ್ಟಿದ್ರೆ 19ರ ಚುನಾವಣೆಯಲ್ಲಿ ಮೋದಿ ಅಮಿತ್ ಶಾ ಅವರ ರಿಲೆವೆನ್ಸೇ ರಾಷ್ಟ್ರೀಯ ರಾಜಕಾರಣದಲ್ಲಿ ಉಳಿತಿಲ್ಲ. ನಿಮ್ಮ ರಾಜ್ಯದಲ್ಲೇ ನೀವು ಗೆಲ್ಲಿಗೆ ಸಾಧ್ಯ ಆಗದಾದರೆ ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಏನು ಮಾಡ್ತೀರಿ? ಅದನ್ನು ಮಾಡುವ ಪ್ರಯತ್ನವನ್ನು BJP ದಿಲ್ಲಿಯಲ್ಲಿ ಮಾಡ್ತಾ ಇದೆ. ಕೇಜ್ರಿವಾಲ್ರನ್ನು ದಿಲ್ಲಿಯಲ್ಲೇ ಮಣಿಸ್ಲಿಕ್ಕೆ ಸಾಧ್ಯ ಉಂಟಾ ಅಂತಕ್ಕಂಥದ್ದು ಕೇಜ್ರಿವಾಲ್ಗೂ ಕೂಡ ಇದು ಗೊತ್ತಿದೆ. ನಾಳೆ ನಾನೇನಾದರೂ ರಾಷ್ಟ್ರೀಯ ರಾಜಕಾರಣದಲ್ಲಿರ್ಬೋದು, ಅಥವಾ ಆಮ್ ಆದ್ಮಿ ಪಾರ್ಟಿ, ಈಗ ಕೇಜ್ರಿವಾಲ್ ಏನಾದರೂ ದಿಲ್ಲಿಯಲ್ಲಿ ಸೋತ್ರೆ ಭಗವಂತ್ ಸಿಂಗ್ ಮಾನ್ ತನ್ನೊಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡ್ತಾರೆ ಪಂಜಾಬ್ನಲ್ಲಿ. ಆ ಪಕ್ಷ ಉಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆಮ್ ಆದ್ಮಿ ಪಾರ್ಟಿ ಪ್ರಸ್ತುತತೆ ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು ಉಳಿಸ್ಕೊಳ್ಬೇಕಾದ್ರೆ ಕೇಜ್ರಿವಾಲ್ ಹ್ಯಾಸ್ ಟು ವಿನ್ ದಿಲ್ಲಿ.
ಕೇಜ್ರಿವಾಲ್ರ ರಿಲೆವೆನ್ಸ್ ಅನ್ನ ಖತಮ್ ಮಾಡಬೇಕಾದ್ರೆ ಬಿಜೆಪಿ ಹ್ಯಾಸ್ ಟು ಡಿಫೀಟ್ ಕೇಜ್ರಿವಾಲ್. ಈ ದಿಲ್ಲಿಯ ಫೈಟ್ನ ಮಹತ್ವ ಬರೀ ದಿಲ್ಲಿ ರಾಜಕಾರಣದಲ್ಲಿಲ್ಲ, ಹೌದು, ಅದರ ಮಹತ್ವ ರಾಷ್ಟ್ರೀಯ ರಾಜಕಾರಣದ ಮೇಲೂ ಕೂಡ ಇದೆ. ಕಾಂಗ್ರೆಸ್ನ ಪರ್ಯಾಯವಾಗಿ ಆಮ್ ಆದ್ಮಿ ಪಾರ್ಟಿ ಒಂದಿನ ಬೆಳಿಬಹುದೇನೋ, ಯು ಡೋಂಟ್ ನೋ. ನಾಳೆ ಕಾಂಗ್ರೆಸ್ ಒಂದು ರಾಜ್ಯದ ಮೇಲೆ ಒಂದು ಸೋಲ್ತಾ ಹೋದ್ರೆ ಒಂದು ಆಲ್ಟರ್ನೇಟಿವ್ ಅಂತ ಕೂಡ ಕಾಂಗ್ರೆಸ್ಸಿಗರು ಯೋಚನೆ ಮಾಡ್ಬೋದು. ಆಗ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ನೋಡಿ, ಆಮ್ ಆದ್ಮಿ ಪಕ್ಷಕ್ಕೆ ಯಾಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬಿಟ್ಟರೆ ರಾಜ್ಯಗಳ ಜಾತಿಯ ಧರ್ಮದ ವ್ಯಾಪ್ತಿಯನ್ನು ಮೀರುವ ಶಕ್ತಿ ಇರೋದು ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಆಮ್ ಆದ್ಮಿ ಪಕ್ಷ ಮಾತ್ರ. JDS ಮೀರ್ಲಿಕ್ಕೆ, ನಾನು ಹಾಗೆ ಕೇಳ್ತಿದ್ದೀನಿ, JDS ಮೀರ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದು ಒಕ್ಕಲಿಗರ ಪಕ್ಷ. ಶರದ್ ಪವಾರ್ ಮೀರ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಟ್ಸ್ ಅ ಮರಾಠ ಪಾರ್ಟಿ. ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಮೀರ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಟ್ಸ್ ಅ ಯಾದವ್ ಪಾರ್ಟಿ. ನಿಮ್ಮ ತೇಜಸ್ವಿ ಯಾದವ್ ಮೀರ್ಲಿಕ್ಕೆ ಸಾಧ್ಯ ಆಗುತ್ತಾ? ಬಿಹಾರದ ಯಾದವ್ MY ಬಿಟ್ಟರೆ ಅದಕ್ಕೊಂದು ಬೇರೆ ಟ್ರ್ಯಾಕ್ಷನ್ ಇಲ್ಲ. ಜಯಂತ್ ಚೌಧರಿ ಮೀರ್ಲಿಕ್ಕೆ ಸಾಧ್ಯ ಆಗುತ್ತಾ? ಮೀರಕ್ಕಾಗಲ್ಲ. ಅಕಾಲಿ ದಳಕ್ಕೆ ಅದೊಂದು ಶಕ್ತಿ ಇದೆಯಾ? ಅದು ಪಂಜಾಬಿ ಸಿಖ್ರಲ್ಲಿ ಬಿಟ್ಟರೆ ಅಕಾಲಿ ದಳಕ್ಕೆ ಯಾವ ಟ್ರ್ಯಾಕ್ಷನ್ ಇದೆ? ಕಮ್ ಟು ಸ್ಟಾಲಿನ್, ಅದಕ್ಕೆ ಆ ಶಕ್ತಿ ಇದೆನಾ? ಅದಕ್ಕಿಲ್ಲ. ನಿಮಗೆ ಚಂದ್ರಶೇಖರ್ ರಾವ್, ಜಗನ್ಮೋಹನ್ ರೆಡ್ಡಿ, ಚಂದ್ರಬಾಬು ನಾಯ್ಡುಗೆ ಆ ಶಕ್ತಿ ಇದೆನಾ? ಶಕ್ತಿ ಇಲ್ಲ. ನೀವು ಕಮ್ಯುನಿಸ್ಟ್ರಿಗೆ ಆ ಶಕ್ತಿ ಇತ್ತು, ಬಟ್ ನನಗನ್ಸುತ್ತೆ ನ್ಯೂಕ್ಲಿಯರ್ ಡೀಲ್ನ ಸಂದರ್ಭದಲ್ಲಿ ತೆಗೆದುಕೊಂಡ ಒಂದು ಜ್ಯೋತಿ ಬಸವರನ್ನ ಪ್ರಧಾನಿ ಮಾಡದೆ, ಇನ್ನೊಂದು ನ್ಯೂಕ್ಲಿಯರ್ ಡೀಲ್ನ ಸಂದರ್ಭದಲ್ಲಿ ತೆಗೆದುಕೊಂಡ ತಪ್ಪು ನಿರ್ಣಯಗಳಿಂದಾಗಿ ಇವತ್ತು ಕಮ್ಯುನಿಸಮ್ ಭಾರತದಲ್ಲಿ ಹಾಶಿಯೇ ಪರ್ ಹೈ, ಅವಸಾನದ ಅಂಚಿನಲ್ಲಿದೆ. ಈಗ ಕೇಜ್ರಿವಾಲ್ ಒಬ್ಬರೇ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಒಂದು ಆಲ್ಟರ್ನೇಟಿವ್ ಫೋರ್ಸ್ ಆಗಿ ತಯಾರು ಆಗಬಹುದೇನೋ ಮುಂದೆ ಒಂದು 10 ವರ್ಷಗಳ ನಂತರ. ಅವ್ರಿಗೊಂದು ಪೊಟೆನ್ಷಿಯಲ್ ಇದೆ. ಹೀಗಾಗಿ ಬಿಜೆಪಿ ಆ ಪೊಟೆನ್ಷಿಯಲನ್ನು ದಿಲ್ಲಿಯಲ್ಲೇ ತೆಗಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರೆ, ಕೇಜ್ರಿವಾಲ್ ಒಂದು ಕಡೆ ಕಾಂಗ್ರೆಸ್ ಬಯಸ್ತಾ ಇದೆ ಕೇಜ್ರಿವಾಲ್ ಬೆಳೆಯೋದು ಬೇಡ, ಇನ್ನೊಂದು ಕಡೆ ಕೇಜ್ರಿವಾಲ್ರಿಗೆ ಅನಿಸ್ತಾ ಇದೆ ನಾನೇನಾದರೂ ದಿಲ್ಲಿ ವಾಪಸ್ ಗೆದ್ರೆ ಮತ್ತೊಂದು 29ರಲ್ಲಿ ನಾನೇನಾದರೂ ಪ್ರಯತ್ನ ಮಾಡಬಹುದಾ ಅಂತಕ್ಕಂಥ ಯೋಚನೆಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ಆದರೆ ದೆಹಲಿ ಪಾಲಿಟಿಕ್ಸ್ನಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಪ್ರಶಾಂತ್? ಯಾಕಂದರೆ ಆಪ್ ವಿರುದ್ಧ ಹಲವಾರು ಆರೋಪಗಳಿವೆ, ಸಚಿವರೇ ಹೋದ್ರು ಜೈಲಿಗೆ, ಮತ್ತೊಂದು ಕಡೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ, ಕಾಂಗ್ರೆಸ್ ಮತ್ತೆ ಅಸ್ತಿತ್ವ ಕಂಡುಕೊಳ್ಳುತ್ತಾ? ಪ್ರೆಸೆಂಟ್ ಸಿಚುವೇಶನ್ ಏನಿದೆ ದೆಹಲಿಯಲ್ಲಿ? ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಮೈತ್ರಿ ಆಯಿತು. ಹೌದು, ಕಾಂಗ್ರೆಸ್ಗೊಂದಿಷ್ಟು ವೋಟ್ ಶೇರ್ ಜಾಸ್ತಿ ಆಯಿತು. ಕಾಂಗ್ರೆಸ್ ಈಸ್ ಅಟ್ 4-5%. ಮೊದಲನೇ ಚುನಾವಣೆಯಲ್ಲಿ ಕೇಜ್ರಿವಾಲ್ 27% ಮತ ಪಡೆದಿದ್ರು 2013, 47 ಶಾಸಕರು. ಅದಾದಮೇಲೆ ಅವರು ಜಂಪ್ ಹೊಡೆದಿದ್ದು 54-55%. ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಕೆಳಗೆ ಬರ್ತಾ ಇದ್ದಾರೆ ಹೊರತು ವಿಧಾನಸಭಾ ಚುನಾವಣೆಯಲ್ಲಿ 13, 15, 20 ಕೆಳಗೆ ಬಂದಿಲ್ಲ ಅವ್ರು 50%ಗಿಂತ. ಈ ನೋಡಿ 50% ಬಂದರೆ ನ್ಯಾಚುರಲಿ ಯು ಆರ್ ದ ವಿನರ್. ಹೌದು. ಕಾಂಗ್ರೆಸ್ 4-5%ನಲ್ಲಿದೆ. ಬಿಜೆಪಿ ನೋಡಿ, ಬಿಜೆಪಿಗೆ ದಿಲ್ಲಿಯಲ್ಲಿ ಆಗಿದ್ದೇನು ಅಂತಂದರೆ, ಅವ್ರದ್ದೇನೊಂದು ಮದನ್ ಲಾಲ್ ಖುರಾನ, ಸಾಹಿಬ್ ಸಿಂಗ್ ವರ್ಮಾ, ಸುಷ್ಮಾ ಸ್ವರಾಜ್ ಪ್ರಯೋಗ 99ನಲ್ಲಿ ವಿಫಲ ಆಯಿತು. ಅದಾದ ನಂತರ ಹೆಚ್ಚು ಕಡಿಮೆ 25 ವರ್ಷ ದಿಲ್ಲಿಯಲ್ಲಿ ಅವರು ಅಧಿಕಾರದಲ್ಲೇ ಇಲ್ಲ. 10 ವರ್ಷ ಕೇಜ್ರಿವಾಲ್ ಇದ್ದಾರೆ, 15 ವರ್ಷ ಕಾಂಗ್ರೆಸ್ ಇದೆ. ಬಿಜೆಪಿ ವೋಟ್ ಶೇರ್ ಕಳೆದುಕೊಂಡಿಲ್ಲ. ದೇ ಆರ್ ಅಟ್ 31-32. ನೀವು 13 ನೋಡಿ, 15 ನೋಡಿ, 20 ನೋಡಿ, ದೇ ಆರ್ ಅಟ್ 31-32% ಇನ್ ವಿಧಾನಸಭಾ. ಲೋಕಸಭಾಗ ಅವರು 47-48 ಬರ್ತಾ ಇದ್ದಾರೆ. ಬಿಜೆಪಿಗೆ ಇರ್ತಕ್ಕಂಥ ಸಮಸ್ಯೆ ನಾಯಕತ್ವ. ಸ್ಮೃತಿ ಇರಾನಿ ಹೆಸರು ಕೇಳಿ ಬಂತು, ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಗೆಟ್ ಅ ಟ್ರ್ಯಾಕ್ಷನ್ ಇನ್ ದಿಲ್ಲಿ. ದಿಲ್ಲಿಯ ಡೆಮೋಗ್ರಫಿ ಬೇರೆ ಇದೆ. ದಿಲ್ಲಿಯಲ್ಲಿ ಜಾತಿ ಪಾಲಿಟಿಕ್ಸ್ ನಡೆಯಲ್ಲ. ದಿಲ್ಲಿಯ ಐಡೆಂಟಿಟೀಸ್ ಯುವರ್ ಲಿಂಗ್ವಿಸ್ಟಿಕ್ ಐಡೆಂಟಿಟಿ. ಆ ಕಾರಣದಿಂದ ಕೇಜ್ರಿವಾಲ್ಗೆ ಅದರ ಮೇಲೆ ಒಂದು ಏನು ಹೋಲ್ಡ್ ಇದೆ, ಅದು ಬೇರೆಯವ್ರಿಗಿಲ್ಲ. ಅದು ಇನ್ನೊಂದು ಸಲ ಕೇಜ್ರಿವಾಲ್ರನ್ನ ಗೆಲ್ಲಿಸಿದ್ರು ಆಶ್ಚರ್ಯ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಕ್ತಾಯಗೊಳಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.